ಓ ಸರ್, ಕಷ್ಟ ಇದ್ದಾಗ ನಮ್ಮನ್ನ ಮಾತಾಡಿಸೋರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಮತ್ತು ಎಲ್ಲಿ ಮಾತಾಡಿಸಿದ್ರೆ ಸಹಾಯ ಕೇಳ್ತಾರೋ ಅನ್ನೋ ರೀತಿ ಥಿಂಕ್ ಮಾಡೋರೇ ಜಾಸ್ತಿ ಇರ್ತಾರೆ. ಆ ಥರದ್ದು ಸನ್ನಿವೇಶಗಳು ಸೃಷ್ಟಿಯಾಗಿತ್ತಾ ಯಾವತ್ತಾದ್ರೂ? ಅಂಥವು ಸನ್ನಿವೇಶ ಬಂದಲ್ಲ ಅಂತಲ್ಲ. ಹ್ಮ್. ನಮ್ಮಿಂದ ಸಹಾಯ ತಗೊಂಡು ನಮಗೆ ಸಹಾಯ ಮಾಡದೇ ಇರ್ತಕ್ಕಂಥ ಮುಖಂಡರುಗಳು ಇದ್ದಾರೆ. ಓಕೆ. ಅಂಥವ್ರು ಸನ್ನಿವೇಶಗಳು ಇರ್ತಾವೆ. ಆದ್ರೆ ನಾವು ಅವ್ರನ್ನ ಆಯ್ತಪ್ಪ ನಿಮಗೆ ಒಳ್ಳೇದಾಗ್ಲಿ ಅಂತ. ಹ್ಮ್ ಹ್ಮ್. ಈಗ ನಾವು ಸಹಾಯ ಮಾಡಿರ್ತೀವಿ, ಅವ್ರು ನಮಗೆ ಯಾವುದೋ ಒಂದು ಕಷ್ಟದಲ್ಲಿ ನಮಗೆ ಕೃತಜ್ಞತೆ ಸಲ್ಲಿಸಲ್ಲ. ಕರೆಕ್ಟ್. ಅವ್ರಿಗೆ ನಾವು ಯಾವ್ದೋ ರೂಪದಲ್ಲಿ ಸಹಾಯ ಮಾಡಿರ್ತೀವಿ, ಹ್ಮ್ ಹ್ಮ್. ಏನೋ ಒಂದು ಸಮಸ್ಯೆ ಇರ್ತೈತೆ ಬಗೆಹರಿಸಿರ್ತೀವಿ, ಹ್ಮ್. ಅವ್ರು ಉತ್ತಮ ಆಗಿರ್ತಾರ. ಓಕೆ. ನಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೇನೋ ಒಂದು ಅವಕಾಶ ಇರ್ತೈತಿ, ನಮ್ಗೆ ಕಷ್ಟ ಆಗಿರ್ತೈತಿ, ಆ ಸಂದರ್ಭದಲ್ಲಿ ಅವ್ರ ಕೈ ಹಿಡಿಯಲ್ಲ. ಹ್ಮ್ ಹ್ಮ್. ಅಂತಾರ ಜನ ಉಪೇಕ್ಷಂದ್ರೆ ಅದಾರ. ಆದ್ರೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೇವೆ. ಹ್ಮ್ ಹ್ಮ್. ನಾವು ಎಂಥವ್ರನ್ನ ಏನ್ ನಾವು ಅವ್ರನ್ನ ನಾವು ದೋಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ. ಅವ್ರಿಗೆ ಅದು ಭಗವಂತ ಒಳ್ಳೇದ್ ಮಾಡ್ಲಿ, ಇನ್ನು ಒಳ್ಳಿಲ್ಲ ಬದಲಾವಣೆ ಬುದ್ಧಿಯಾರ ಬರ್ಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾವ್ರಿ.